ನಂಬರ್ 11ರಲ್ಲಿ ಯು ಬಿ ರಸ್ತೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆ ಬಹುದಿನದ ಈ ಭಾಗದ ಸದಸ್ಯರ ಬೇಡಿಕೆ ಆಗಿತ್ತು. ಬೇಡಿಕೆಗೆ ತಕ್ಕಂತೆ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಕಡೂರು ತಾಲೂಕಿನಲ್ಲಿರ್ಬೋದು, ಬೇರೆ ತಾಲೂಕಿನಲ್ಲಿರ್ಬೋದು, ಬೇರೆ ಜಿಲ್ಲೆಯವ್ರಿರ್ಬೋದು, ಬೇರೆ ರಾಜ್ಯದವ್ರಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ರೈಲು ನಿಲ್ದಾಣದಲ್ಲಿ ಇಳಿದು ಮತ್ತೆ ರೈಲನ್ನು ಹತ್ತುವಂಥ ವ್ಯವಸ್ಥೆಯೂ ಕೂಡ ತುಂಬ ಜನ ನೋಡಿದ್ದಾರೆ. ಆದ್ದರಿಂದ ಅದೆಲ್ಲದೂ ಕೂಡ ಗಮನ ಹರಿಸಿ ಇದು ಒಂದು ಮಾಡಿದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಅದರ ಭೂಮಿ ಪೂಜೆ ಮಾಡಿದ್ದೀವಿ. ಈ ರೋಡ್ ಅತ್ಯವಶ್ಯಕವಾಗಿತ್ತು, ಇದು ಬೇಕಾಗಿತ್ತು. ಈ ಹಣವನ್ನು ಕ್ರೋಢೀಕರಣ ಮಾಡಲಿಕ್ಕೆ ನಮಗೆ ಪುರಸಭೆ ನಿಧಿಯಿಂದ ಈ ಹಣವನ್ನು ಕ್ರೋಢೀಕರಣ ಮಾಡಿ ಈಗಾಗಲೇ ಟೆಂಡರ್ ಕರೆದು ವರ್ಕ್ ಆರ್ಡ್ರನ್ನು ಕೊಟ್ಟು ಗಿರೀಶನ ಕಾಂಟ್ರಾಕ್ಟ್ರಿಗೆ ಗುತ್ತಿಗೆಯನ್ನು ಕೂಡ ಕೊಟ್ಟಿದ್ದೀವಿ. ಅವರು ಇದರ ಕೆಲಸವನ್ನು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಓಡಾಟಗಳಿಗೆ ಅನುವು ಮಾಡಿಕೊಡ್ಬೇಕು, ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಇದರಿಂದ ತೊಂದರೆ ಆಗಿತ್ತು ಅನ್ನೋ ವಿಚಾರನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕೆಲಸ ಬೇಗ ಮುಗಿದು ಸಾರ್ವಜನಿಕ ಅನುಕೂಲಕ್ಕೆ ಅವಕಾಶ ಆಗಲಿ. ಇದು 15 ವರ್ಷದಿಂದ ಇರ್ತಕ್ಕಂಥ ಬೇಡಿಕೆ. ನಾನು ಪುರಸಭಾ ಅಧ್ಯಕ್ಷನಾಗಿ 2020ರಲ್ಲಿ ಇದು ಒಂದು ನಾನು ಯೋಚನೆ ಮಾಡಿದೆ. ಈ ಭಾಗದ ಸದಸ್ಯರು ಕೂಡ ಆಯ್ಕೆ ಆದಮೇಲೆ ಈ ರೋಡ್ ಆಗಬೇಕು ಅಂತ ನನಗೂ ಕೂಡ ಭಾಳಷ್ಟು ದಿವಸ ಹೇಳಿದರು. ಸ್ವಲ್ಪ ಗೊಂದಲ ಇತ್ತು, ಅದನ್ನು ಗೊಂದಲವನ್ನು ನಿವಾರಣೆ ಮಾಡಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ವಿ. ಆದ್ದರಿಂದ ಇದಕ್ಕೊಂದು ಮುಕ್ತಿ ಕೊಡುವಂಥ ಕೆಲಸ ಇವತ್ತು ಆಗಿದೆ. ಬೇಗ ಕೆಲಸ ಆಗಲಿ ಅಂತೇಳಿ ಗುತ್ತಿಗೆದಾರರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. 15ರಿಂದ 20 ವರ್ಷಗಳ ಕಾಲದಿಂದ ಈ ರಸ್ತೆ ನೆನೆಗುದ್ದಿಗೆ ಬಿದ್ದಿರೋದ ಒಂದು ಸಂದರ್ಭದಲ್ಲಿ ನಮ್ಮ ಪುರಸಭಾ ಅಧ್ಯಕ್ಷರ ಅವರ ಕಾರ್ಯವೈಖರಿ ವಿವೇಚನೆಗೆ ಈ ರಸ್ತೆ ಸುಮಾರು ಜನಗಳ ಬೇಡಿಕೆ ಇದು. ಸಾರ್ವಜನಿಕರದಾಗಿರ್ಬೋದು, ಸುಮಾರು ರಾಜ್ಯ ಜಿಲ್ಲೆಗಳಿಂದ ಓಡಾಡುವಂಥ ಈ ರಸ್ತೆ ನೈಟ್ ಹೊತ್ತು ಭಾರಿ ಹೆಣ್ಮಕ್ಳಿರ್ಬೋದು, ಪ್ರತಿಯೊಬ್ಬರು ಈ ರಸ್ತೆಯಲ್ಲಿ ಓಡಾಡೋಕ್ಕೆ ಭಾರಿ ಸಮಸ್ಯೆ ಆಗ್ತಿತ್ತು. ಇದು ಮನೆಗೊಂಡು ನಮ್ಮ ಅಧ್ಯಕ್ಷರು ಎಲ್ಲ ಇದ್ರ ಬಗ್ಗೆ ನಾನು ಸುಮಾರು ಸರಿ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ಪುರಸಭಾ ನಿಧಿಯಲ್ಲಿ ವಿಶೇಷವಾಗಿ ಈ ರಸ್ತೆ ಮಾಡಲೇಬೇಕು, ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಅವ್ರು ಮನದಟ್ಟು ಮಾಡಿ ಮೊನ್ನೆ ಮೀಟಿಂಗಲ್ಲೂ ಇದನ್ನು ರೆಗ್ಯುಲೇಷನ್ ಮಾಡಿ ಇಮಿಡಿಯೇಟ್ಲಿ ಟೆಂಡರ್ ಕರೆದು ಇವತ್ತು ಕೆಲಸ ಪ್ರಾರಂಭವಾಗಿದೆ. ಹಾಗೂ ಇದು ಭಾರಿ ಕತ್ತೆಯಾಗಿ ಸುಮಾರು ಈ ಕಡೆ ಈ ರಸ್ತೆಯಲ್ಲಿ ಓಡಾಡೋಂಥ ಹೆಣ್ಮಕ್ಳು ಸುಮಾರು ಚೈನ್ ಸ್ಮ್ಯಾಕಿಂಗ್ ಸುಮಾರು ಇಂಥ ಇಶ್ಯೂಸ್ ಆಗಿರೋದ್ರಿಂದ ಇದು ಮನಗೊಂಡು ನಮ್ಮ ಅಧ್ಯಕ್ಷರು ಐಮಾಸ್ಕು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಕಂಪ್ಲೀಟ್ ಆದಮೇಲೆ ಇನ್ನೂ ಎಲ್ಲೆಲ್ಲಿ ದೀಪಗಳು ಬೇಕೋ ಅದನ್ನು ಅಳವಂಥ ಕೆಲಸ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗುತ್ತೆ. ಅವರಿಗೆ ಕಡೂರಿನ ನಾಗರಿಕರ ಪರವಾಗಿ ಇದು ಕಡೂರು ಜನತೆಯ ಒಂದು ಕೋರಿಕೆ ಆಗಿತ್ತು. ಯಾಕೆಂದರೆ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ. ಎಂತೆಂಥವ್ರು ಬಂದು ಫೋನ್ ಮಾಡಿ ಅವರಿಗೆ ಅಧ್ಯಕ್ಷರಿಗೂ ಸುಮಾರು ಸರಿ ಈ ವಿಚಾರವಾಗಿ ಅವರಿಗೂ ಫೋನ್ ಮಾಡಿ ನನಗೂ ಸುಮಾರು ಜನ ವಾಟ್ಸಪ್ಪಲ್ಲಿ ಹಾಕೋದು, ಫೋನ್ ಮಾಡೋದು, ನಮಗೂ ಒಂಥರ ಭಾರಿ ಬೇಜಾರಾಗ್ಬಿಟ್ಟಿತ್ತು. ಈ ರಸ್ತೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋಂಥ ಒಂದು ಮನೋಭಾವದಲ್ಲಿತ್ತು. ಆದರೂ ಅಧ್ಯಕ್ಷರು ಅದಕ್ಕೆ ಜವಾಬ್ದಾರಿ ತಗೊಂಡು ಇದನ್ನು ಮಾಡಲೇ ಅದೇನಾರು ಆಗಲಿ ಇದನ್ನು ಮಾಡೋಣ ಅಂತೇಳಿ ಇವತ್ತಿನ ದಿವಸ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಇದು ಅತಿ ಬೇಗ ಈ ಕಾಮಗಾರಿ ಮುಗಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಕಡೂರಿನ ನಾಗರಿಕ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಕ್ಷೇತ್ರದಲ್ಲಿ ನಗರದಲ್ಲಿ ಕೆಲಸ ಮಾಡೋಂಥ ಶಕ್ತಿ ಆಗ ಭಗವಂತ ಅವರಿಗೆ ಕೊಡಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡೋದಕ್ಕೆ ಎಲ್ಲರೂ